ಸರ್ ಇಲ್ಲಿ ಸದ್ಯಕ್ಕೆ ಸ್ಟಾರ್ಟಿಂಗ್ ಬಂದಾಗ ತಲೆನೋವು ಜಾಸ್ತಿ ಇತ್ತು. ಆ ತಲೆನೋವು, ಮೈಕೈ ನೋವು, ಆಮೇಲೆ ಅವಾಗ ಮೈ ಹುಷಾರಿಲ್ದಿರೋದು, ಇದೆಲ್ಲ ಪದೇ ಪದೇ ಆಗ್ತಾ ಇತ್ತು. ಸುಮಾರು ವರ್ಷದಿಂದ ಇತ್ತು ನನಗೆ. ಆದರೆ ಸುಮಾರು ಕಡೆ ಮೆಡಿಕಲ್ ಅಂದ್ಬಿಟ್ಟು ನಾನು ಸುಮಾರು ಕಡೆ ಹೋಗಿದ್ದೀನಿ. ಸುಮಾರು ಕಡೆ ಹೋಗಿ ENT ಡಾಕ್ಟರ್, ತಲೆಗೆ ಅಂದ್ಬಿಟ್ಟು ENT ಡಾಕ್ಟರ್ನ ಸುಮಾರು ಕನ್ಸಲ್ಟೇಷನ್ ಮಾಡಿದ್ದೀನಿ. ಒಂದು 3-4 ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೀನಿ. ಆದ್ರೂ ಪರಿಹಾರ ಆಗ್ತಾ ಇರಲಿಲ್ಲ. ಆಮೇಲೆ ಒಂದ್ ಕಡೆ ಹೋಗ್ತಾ ಇದ್ದೆ, ಅಲ್ಲೂ ಏನು ಅಂತ ಒಂದೇನು ಕಾಣಿಸ್ತಾ ಇರಲಿಲ್ಲ. ಕೊನೆಯದಾಗಿ ನಿಮ್ ವಿಡಿಯೋ ನೋಡ್ಕೊಂಡೆ ಇಲ್ಲಿಗೆ ಬಂದು ಜಸ್ಟ್ ಒಂದು ರೌಂಡ್ ಮೇಲೆ ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ಇವರು ಸಿಗ್ಲಿಲ್ಲ. 1 ವೀಕ್ ಏನೋ ದೇವ್ರದ್ದು ಇದು ಕನ್ಸ್ಟ್ರಕ್ಷನ್ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಸ್ವಲ್ಪ ರಜದಲ್ಲಿ ಇದ್ರು. ಆಮೇಲೆ ಅವ್ರ ಹಸ್ಬೆಂಡ್ ಬಸವರಾಜ್ ಸಾರು ನೋಡ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ದು. ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ಆ ದೇವ್ರನ್ನ ಕೈ ಮುಗಿದ್ಬಿಟ್ಟು ಒಂದ್ಸತಿ ಬೇಡ್ಕೊಂಡು ಹೋಗಿ, ಆಮೇಲೆ ನಿಮ್ಗೆ 50% ಕ್ಲಿಯರ್ ಆಗೋದು ಗೊತ್ತಾಗತ್ತೆ. ಅವಾಗ್ಲೂ ಒಂದು ಡೌಟ್ನಲ್ಲೇ ಹೋಗಿದ್ದು ನಾನು. ಆಮೇಲೆ ಅಲ್ಲಿ ಹೋಗಿ ಅದಾದ್ಮೇಲೆ ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಅನುಕೂಲ ಆಯ್ತು ಬೇಡ್ಕೊಂಡು ಹೋದ್ಮೇಲೆ. ಆಮೇಲೆ ಇಲ್ಲಿ ಬಂದ್ಮೇಲೆ ತಲೆನೋವು ಸುಮಾರು ಇತ್ತು. ಅವತ್ತು ಇಲ್ಲಿ ಬಂದು ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆ ತರ ಒಂದು ತಲೆನೋವು, ಈ ಕಡೆ ತಡೆಯಕ್ಕೆ ಆಗ್ತಾ ಇರ್ಲಿಲ್ಲ, ಆ ತರ ಇತ್ತು. ಆಮೇಲೆ ಇಲ್ಲಿ ಬಂದು ಫಸ್ಟ್ ಇದಕ್ಕೇನೆ ಇವರು ನಿಂಬೆಹಣ್ಣು, ಕುಂಬಳಕಾಯಿನಲ್ಲಿ ಸ್ವಲ್ಪ ಏನೋ ಮಾಡಿದ್ರು. ಅದು ಮಾಡಾದ್ಮೇಲೆ ಸ್ವಲ್ಪ ಮಾಡಿ ಒಂದು 1 hour ಆಯ್ತು ಮನೆಗೆ ಹೋಗಿ ರೀಚ್ ಆದ್ಮೇಲೆ. ಆಮೇಲೆ ಅವತ್ತು ಹೋಗಿದ್ದು ಒಂದು 15 days 11 days ವರೆಗೂ ಏನು ಕಾಣಿಸ್ತಾ ಇರಲಿಲ್ಲ. ಆಮೇಲೆ ನಿಧಾನವಾಗಿ ಸ್ಟಾರ್ಟ್ ಆಯ್ತು. ತಿರ್ಗಾ 2ನೇ ತಾರೀಕು ಬಂದ್ಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಯ್ತು. ಈಗ 3ನೇ ಏನಿತ್ತು ಮೈಯಲ್ಲಿ? ಅದು ಏನೋ ಗಾಳಿ ಇತ್ತು, ಮಾಟ ಮಂತ್ರದ್ದು ಏನೋ ಸ್ವಲ್ಪ ಆಗಿದೆ ಅಂತ ಅಮ್ಮ ಹೇಳಿದ್ರು. ಆತರ ಅದು ಬಂದು ಕ್ಲಿಯರ್ ಆದ್ಮೇಲೆ ಸ್ವಲ್ಪ ಇದು 3ನೇ ತಡೆಗೆ ಬಂದಿದೆ. ಅಂದ್ರೆ ಅದು ತಲೆನೋವು ಮಾತ್ರ ಬರ್ತಾ ಇತ್ತಾ? ತಲೆನೋವು, ಮೈಕೈ ನೋವು, ಜಾಸ್ತಿ ತಲೆನೋವು ಇತ್ತು ಸರ್. ಇದು ಆಸ್ಪತ್ರೆಯಲ್ಲಿ ಗುಣ ಆಗಿಲ್ಲ? ಇಲ್ಲ, ಹಾಸ್ಪಿಟ್ಲು ನಾನು ಸುಮಾರು ಕನ್ಸಲ್ಟೇಷನ್ ಹೋಗ್ಬಿಟ್ಟಿದ್ದೀನಿ. ಈಗ ಒಂದು 4-5 ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ ಅದಕ್ಕೆ ಏನೇನ್ ಬೇಕು ಎಲ್ಲ ತಗೊಂಡಿದ್ದೀನಿ. ಆದ್ರೂ ಅಂತ ಒಂದು ಬೆಟರ್ ಏನ್ ಕಾಣಿಸಿಲ್ಲ. ಅಂದ್ರೆ ಟ್ಯಾಬ್ಲೆಟ್ ಪವರ್ ಇರೋವರೆಗೂ ಚೆನ್ನಾಗಿರತ್ತೆ. ಆಮೇಲೆ ಅದಾದ್ಮೇಲೆ ತಿರ್ಗಾ ಒಂದು 15 days 20 days ಆದ್ಮೇಲೆ ತಿರ್ಗಾ ಸ್ಟಾರ್ಟ್ ಆಗತ್ತೆ. ಆತರ ಪ್ರತಿ ಟೈಮ್ ಆಗ್ತಾ ಇತ್ತು. ಇಲ್ಲಿ ಫಸ್ಟ್ ಬಂದು ಹೋದ್ಮೇಲೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಯ್ತು. ಏನಿತ್ತು ಮೇಡಮ್ ಇವರಲ್ಲಿ? ಸರ್ ಗಾಳಿ ಇತ್ತು. ಆ ಗಾಳಿಯಿಂದಾನೇ ಮಾಟ ಮಂತ್ರದಿಂದ ಮಾಡಿ ಕಳ್ಸಿದ ಗಾಳಿ ಇತ್ತು. ಅದು ಅವ್ರು ಏನ್ ಹೇಳಿ ಕಳ್ಸಿದ್ರು ಅದು ಬಂದ್ ಮಾಡ್ತಾ ಇತ್ತು. ವಿಪರೀತ ತಲೆನೋವು ಕೊಡ್ಬೇಕು, ಆಮೇಲೆ ಕೆಲ್ಸಕ್ಕೆ ಹೋಗ್ಬಾರ್ದು, ಮನೆಯಲ್ಲೇ ಇರ್ಬೇಕು, ಆಮೇಲೆ ಸುಸ್ತು ಮಾಡಾಕ್ಬೇಕು. ಆ ತಲೆನೋವು ಇದ್ರೆ ಎಲ್ಲಿ ಸರ್ ಕೆಲಸ ಮಾಡಕ್ಕಾಗತ್ತೆ? ಅದಕ್ಕೆ ಹಂಗ್ ಮಾಡ್ಬಿಟ್ಟಿದ್ರು. ಅದು ಬೇಕಿದ್ದವ್ರೆ ಸಂಬಂಧ ಒಳಗಡೆನೆ ಮಾಡಿ ಕಳ್ಸಿದ್ರು. ನೋಡಿ ತೆಗದೆ ನಾನು ಫಸ್ಟ್ ದಿನನೇ ಸ್ವಲ್ಪ ಲಿಂಬೆನೆಲ್ಲ ತಲೆಗೆ ಚುಚ್ಬಿಟ್ಟು, ತ್ರಿಶೂಲಿಂದ ಲಿಂಬೆನ್ ಚುಚ್ಬಿಟ್ಟು ಅದನ್ನ ಅವಾಗ್ಲೇ ತೆಗದೆ. ಅದು ಯಾವ್ದಕ್ಕೆ ಯಾವ್ದಾದ್ ಮಾಡ್ಬೇಕಂತ ಗೊತ್ತಿರ್ತಲ್ವಾ ನಮ್ಗೆ. ಹಾಗಾಗಿ ಅದನ್ನ ತ್ರಿಶೂಲಿಂದ ಚುಚ್ಚಿ ಅದನ್ನ ತಲೆನೋ ಎಳ್ಕೊಂಡೆ. ಅದ್ರಲ್ಲಿ ಲೆಮನ್ ಎಳ್ಕೊಂಡು, ನೋಡಪ್ಪ ಇವಾಗ ನಾನು ಫಸ್ಟ್ ತಡೆ ಮಾಡ್ತೀನಿ, ನಿಮ್ಗೆ ಮಾಡ್ಬಿಟ್ಟು ಮಾಟ ಮಂತ್ರ ತೆಗಿತೀನಿ. ತಲೆನೋವು ಸ್ವಲ್ಪನೇ ಕಡಿಮೆ ಮಾಡ್ತೀನಿ, ಯಾಕಂದ್ರೆ 3 ತಡೆ ಬೇಕು ಅದು ತೆಗಿಲಿಕ್ಕೆ ಅಂತ ಹೇಳಿದೆ. ಫಸ್ಟ್ ತಡೆಯಲ್ಲಿ ಇವ್ರಿಗೆ ಆಲ್ಮೋಸ್ಟ್ ಕಡಿಮೆ ಆಯ್ತು ಅಂತಂದ್ರು. 2ನೇ ತಡೆಗೆ ಬಂದಿದ್ರು. 2ನೇ ತಡೆಗೆ ಇನ್ನು ಸ್ವಲ್ಪ ಉಳ್ಕೊಂಡಿತ್ತು ತಲೆನೋವು, ಅದನ್ನ ಪೂರ್ತಿ ತೆಗದೆ. ಇವಾಗ ಇಲ್ಲ, ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಈ 3ನೇ ತಡೆಯಲ್ಲಿ ಪೂರ್ತಿ ಮುಗಿಸ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಸರ್. ಏನಂದ್ರೆ ಒಂದು ವಿಡಿಯೋನಲ್ಲಿ ಏನಾದ್ರು ಪ್ರತಿ ಕಡೆ ಹೋಗ್ತಾರೆ, ಆದ್ರೆ ಎಲ್ಲಾ ಕಡೆನೂ ದೇವ್ರು ಎಲ್ಲಾ ಕಡೆನೂ ಇರ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಆದ್ರೂ ಕೆಲವು ಕಡೆ ಎಲ್ಲಿ ಒಂದು ಒಳ್ಳೆ ಕಡೆ ಹೋಗ್ಬಿಟ್ಟು ಒಂದ್ಸತಿ ಬಂದು ನಾವು ಹೋಗ್ತೀವಲ್ಲ, ಅಲ್ಲೇ ನಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ಬಿಡ್ದಿರ ಬಂದು ದೇವ್ರನ್ನ ಕೈ ಮುಗಿಸ್ಬಿಟ್ಟು ಹೋಗ್ತಾ ಇದ್ರೆ 100% ಅವ್ರ ಕೆಲಸ ಕ್ಲಿಯರ್ ಆಗುತ್ತೆ. ಅದಕ್ಕೇನು ಉದಾಹರಣೆ ಅಂದ್ರೆ ನಾನೇ ಉದಾಹರಣೆ. ಯಾಕಂದ್ರೆ ಇಲ್ಲಿ ಬಂದು ನನ್ನ ಅನುಭವ ಅನ್ನೋದು ನಾನು ನಿಮ್ ಕ್ಯಾಮ್ರಾ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಇದೇ ಒಂದು ಉದಾಹರಣೆಗೆ ಇದೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಏಯ್, ಯಾರ ನೀನು? ನಿನಗೆ ಹೇಳ್ತಾರದು ಯಾರು ನೀನು? ಮಾತಾಡೋ. ಯಾರು ನೀನು? ಏನಕ್ಕೆ ಹುಡುಗನ ಮೇಲೆ ಬಂದಿದೀಯಾ? ಏನಕ್ಕೆ ಹುಡುಗನ ಮೇಲೆ ಬಂದಿದೀಯಾ? ಆಯ್ತು, ಕಂಡಿಡಿ. ಕಂಡಿಡಿತೀನಿ. ನೀನು ಯಾರಂತ ಹೇಳು. ಯಾಕೆ ಇಷ್ಟು ದಿನ ಬಿಟ್ಟಿದ್ಯಾ ನೀನು?
ನರಳಿ ನರಳಿ ಸಾಯಕ್ಕೆ ಅವನೇನು ಮಾಡಿದ್ದಾನೆ? ಅವನೇನು ಮಾಡಿದ್ದಾನೆ? ನರಳಿ ಸಾಯಕ್ಕೆ ಅವನೇನು ಮಾಡಿದ್ದಾನೆ ನಿನಗೆ? ಹೇಳೋ. ಅವ್ರಿಗೆ ಏನು ಹೇಳ್ತಾ ಇದೆ ಅಂದರೆ ನಾನು ದೇವರು ಅಂತ ಹೇಳ್ತಾ ಇದೆ. ಬಟ್ ದೇವರಲ್ಲ ಇದು, ಇದು ಗಾಳಿ. ಇದು ಅವನ ಹಿಂಸೆ ಮಾಡಲಿಕ್ಕೆ ಬಂದಿದ್ದ ಗಾಳಿ ಇದು. ಅದು ಹಿಂಸೆ ಕೊಟ್ಟಿದೆ. ಸುಮಾರು ವರ್ಷದಿಂದ ಇದೆ ಇವರಿಗೆ. ಎಲ್ಲ ಕಡೆ ಹೋಗ್ಬಿಟ್ಟು ಬಂದಿದ್ದಾರೆ, ಬಟ್ ಎಲ್ಲಿ ವಾಸಿ ಆಗಿಲ್ಲ. ಫಸ್ಟ್ ಟೈಮ್ ಬಂದಿದ್ದಾರೆ ನನ್ನ ಹತ್ರ ಇವತ್ತು. ಮಾತಾಡ್ತಾ ಇದೆ ಅಲ್ವಾ? ಹಾಂ, ಮಾತಾಡ್ತಾ ಇದೆ. ನೀನು ಕಳ್ಸಕ್ಕಾಗತ್ತೆ, ಕಳಿಸು, ಯಾರಂತ ಕಂಡಿಡಿ ಅಂತ ನನಗೆ ಚಾಲೆಂಜ್ ಮಾಡ್ತಾ ಇದ್ದೆ. ಅದು ಹೇಳಕ್ ರೆಡಿ ಇಲ್ಲ, ಹೇಳಕ್ ರೆಡಿ ಇಲ್ಲ. ನೀನೇ ಕಂಡಿಡಿ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಹೇಳೋದಿಲ್ಲ ಅಂತ ಆಯ್ತು. ಅಂದ್ರೆ ಅವರು ಹೇಳ್ಬೇಡ ಅಂತ ಹೇಳಿರ್ತಾರಲ್ಲ ಮಾಟ ಮಂತ್ರದವರು, ಅದಕ್ಕಾಗಿ ಹೇಳಲ್ಲ, ನಾವೇ ನೋಡಿ ಕಂಡಿಡಿತೀವಿ. ಅದು ಮೈ ಇವಾಗ ಸ್ಟಾರ್ಟಿಂಗ್ ತುಂಬಾ ಹಾರಾಡ್ತಾ ಇತ್ತು. ನಾವು ಒಂದು ತಡೆ ಹೊಡೆದ್ಮೇಲೆ ಬಂದಾಗಿದೆ. ಇವಾಗ ಮುಂಚೆ ನಾನು ಸ್ಟಾರ್ಟ್ ಮಾಡುವಾಗ ಸಿಕ್ಕಾಪಡೆ ಕಿರ್ಚಾಡೋದು, ಕೂಗಾಡೋದು, ಏನೇನೋ ಮಾಡ್ತಾ ಇತ್ತು ಸ್ಟಾರ್ಟಿಂಗ್. ಇವಾಗ ನಾನು ಒಂದು ತಡೆ ಹೊಡೆದ್ಮೇಲೆ ಅದು ಸೈಲೆಂಟ್ ಆಗಿದೆ, ಸ್ವಲ್ಪ ಕಂಟ್ರೋಲ್ ಬಂದಿದೆ. ಅಷ್ಟು ಹಾರಾಡ್ತಾ ಇಲ್ಲ. ಮೈಯೆಲ್ಲ ತಿರುಚುತ್ತೆ. ಅದು ಬೇಕಾಗುತ್ತೆ ಸರ್, 3-4 ತಡೆ ಬೇಕಾಗುತ್ತೆ. ಇವಾಗ ನಾನು ಸೆರೆ ಮಾಡ್ತೀನಿ, ಇವತ್ತು ತೆಗಿತೀನಿ. ಇವತ್ತು ತೆಗೆದಾದ್ಮೇಲೆ ಮತ್ತೊಂದ್ಸರಿ ವಿಡಿಯೋ ಮಾಡ್ತೀರಂತೆ, ಆವಾಗ ಸೈಲೆಂಟ್ ಆಗಿರುತ್ತೆ. ಓಕೆ. ಕಡಿಮೆ ಮಾಡಿದ್ದೀನಿ, ಹಾರಾಡಂಗಿಲ್ಲ. ಮುಂಚೆ ತಿರುಗಿ ಹಾರಕ್ಕೆ ಕೂಗ್ತಾರಲ್ಲ ಆ ಥರ ಹಾರಾಡಂಗಿಲ್ಲ. ಇವಾಗ ಅದನ್ನು ಬಂಧಿಸ್ಬೇಕು, ಮೈ ಒಳಗಡೆನೆ ಬಂಧಿಸ್ತೀನಿ. ಬಂಧಿಸ್ಬಿಟ್ಟು ಒಂದು ಜಾಗದಲ್ಲಿ ಇಡ್ಸಿರ್ತೀನಿ. ಅದನ್ನ 3 ತಡೆ ಆದ್ಮೇಲೆ ತೆಗಿತೀನಿ. ಅದ್ರ ಪವರ್ ಕಡಿಮೆ ಮಾಡಿ ಇರುತ್ತೆ. ತೊಂದರೆ ಏನ್ ಮಾಡಲ್ಲ ಇವರಿಗೆ, ಸೈಲೆಂಟ್ ಆಗಿರುತ್ತೆ. ನಾನು ಅದು ಕಟ್ಟಾಕಿರ್ತೀನಲ್ಲ, ಅದನ್ನ ನಾನು ಆ ಮಂತ್ರ ಹೇಳಿ ಬಿಡುಗಡೆ ಮಾಡಿದ್ರೆ ಮಾತ್ರ ಅದು ಹೊರಗಡೆ ಬರುತ್ತೆ. ಆ ಮಂತ್ರ ಯಾರು ನಾವ್ ಹೇಳೋ ಮಂತ್ರ, ಯಾರು ಕಟ್ಟಾಕಿದ ಮಂತ್ರ ಅವ್ರು ಬಿಡುಗಡೆ ಮಾಡ್ತಾರೆ ನೋಡಿ, ಅವಾಗ ಮಾತ್ರ ಅದು ಬಿಡುಗಡೆ ಬರುತ್ತೆ. ನಾನು ಹಾಕಿದ ಮಂತ್ರ ನಾನೇ ಬಿಡುಗಡೆ ಮಾಡ್ಬೇಕು. ಅದು ಬೇರೆ ಬಿಡುಗಡೆ ಮಾಡಕ್ ಬರಲ್ಲ. ನಾನು ಯಾವ್ದು ಹಾಕಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಅದು ನಾನು ಯಾವಾಗ ಮಂತ್ರ ಹೇಳಿ ಬಿಡುಗಡೆ ಮಾಡ್ತೀನಿ ಹೊರಗಡೆ, ಅವಾಗ ಅಷ್ಟೇ ಬರ್ಬೇಕದು. ಸೊ ಏನಕ್ಕೆ ಮೇಡಮ್ ಇದು ಪ್ರಯೋಗ ಆಗಿ ಇವ್ರ ಮೇಲೆ ಯಾವುದೋ ಒಂದು ಶಕ್ತಿ ಕಳಿಸಿದ್ದಾರೆ? ಅದು ಏನು ಉದ್ದೇಶ ಏನಿರುತ್ತೆ? ಉದ್ದೇಶ ಅಂದ್ರೆ ಇವ್ರು ಯಾರಿಗೋ ತೊಂದರೆ ಮಾಡಿದ್ದಾರೆ ಅನಿಸ್ತಾ ಇದೆ ನನಗೆ. ಅದು ಅವ್ನು ಸತ್ತೋಗಿದ್ದಾನೆ, ಇವ್ರ ಕಡೆಯಿಂದ ಒಂದು ತೊಂದರೆ ಆಗಿ ಅವ್ನು ಸತ್ತೋಗಿದ್ದಾನೆ. ಅವ್ನು ಬಂದು ಇವ್ರು ಕಾಟ ಕೊಡ್ತಾ ಇದ್ದೀನಿ, ನಾನು ಸೇಡ್ ತೀರ್ಸ್ಲಾಗಂಟ ಹೋಗಲ್ಲ ಅಂತ ಕಾಟ ಕೊಡ್ತಾ ಇದ್ದಾನೆ. ಅವ್ನು ಸೇಡ್ ತೀರ್ಸ್ಲಾಗಂಟ ಹೋಗೋದಿಲ್ಲ. ಅವನು ಅದೇನೆ, ನೀನು ಮಾಡು ಅಂತ ಇದೇ ಹೇಳ್ತಿದ್ದಾನೆ. ಇದನ್ನ ಗಂಡಾತ್ಮ ಅಂತ ಹೇಳ್ಬೋದು. ಹೌದು, ಪಕ್ಕ ಗಂಡಾತ್ಮ. ಅದನ್ನೇ ಇವಾಗ ನಾವು ಕಂಟ್ರೋಲ್ ಮಾಡಿ ತೆಗಿಬೇಕು. ಎಷ್ಟು ವರ್ಷದಿಂದ ಇದೆ ಅಂದಾಜು? ಎಷ್ಟು ವರ್ಷದಿಂದ ಇದೆಪ್ಪ, ನಾನಿನ್ನೂ ನೋಡಿಲ್ಲ. ಎಷ್ಟು ವರ್ಷದಿಂದ ಇದೆ? 6-7 ವರ್ಷ ಆಗಿದೆ ಅಂತ. ಅವಾಗ್ನಿಂದ ಇದೇ ತರ ತೊಂದರೆ. ಇಲ್ಲಿ ಗಂಡು ಹೆಣ್ಣು ಕೂಡ ಮಾತಾಡೋದು ಕೇಳ್ತೈತಮ್ಮ. ಗಂಡು ಹೆಣ್ಣು ಸೇರಿ ಮಾತಾಡ್ತಾರೆ. ಹಂಗೆ ಅಂದ್ರೆ ಹೆಣ್ಮಕ್ಳು ಮಾತಾಡೋದು ರೀತಿನೇ ಕೇಳ್ತೈತಿ, ಗಂಡಸರು ಮಾತಾಡೋ ರೀತಿನೂ ಕೇಳಿಸ್ತೈತಿ. ಆಮೇಲೆ ಅದು ನನಗೆ ಬೆನ್ನಾಗೆಲ್ಲ ನೋಯ್ಯದ್ರಿ. ಆಮೇಲೆ ಹೊಟ್ಟೆ ಎಲ್ಲ ಚುಚ್ಚೋದು, ಊಟ ಮಾಡಿದಾಗೆಲ್ಲ ಡಿಸೆಂಟರಿ ಹಚ್ಚೋದು. ನಾನು ಹಂಗಾಗಿ ಊಟ ಮಾಡೋದನ್ನ ಬಿಟ್ಬಿಟ್ಟಿದ್ದೆ. ಆನಂತರ ಎಷ್ಟು ಇವು ಎಲ್ಲದಕ್ಕಿಂತ ರೀ ಇದು ಮಾತಾಡ್ತೀನಿ ಕೇಳತ್ತಲ್ರಿ, ಭಾಳ ನರಕ ರೀ ನನಗೆ. ನಾನು ಯೋಚನೆ ಮಾಡಿದ್ದು, ನಮ್ಗೆ ನೆನಪಾಗಿರೋದು, ನೋಡಿರೋದು, ಯಾರ ಜೊತೆ ಮಾತಾಡಿದ್ದು, ಎಲ್ಲರೂ ಹೋಗಿ ಬಂದಿದ್ದು, ದೇವಸ್ಥಾನಕ್ಕಂತ ಹೋಗುವ ಸ್ವಲ್ಪ ತ್ರಾಸು ಮಾಡ್ತಿರೈತಿ. ಆಮೇಲೆ ಹೋಗೋದು ನೋಡಿ ಅವ್ರು ಎಷ್ಟು ಶಕ್ತಿವಂತ ಅದಾರ ನೋಡ್ತಾನೆ ಅಂತಂದು ಹೇಳಿ ಅನ್ನೋದು. ಆಮೇಲೆ ದಿಲ್ಲಿ ಹಿಂಗೆ ಈ ರೀತಿ ಹಿಂಗೆಲ್ಲ ಚಿಂತೈತ್ರಿ ಇಲ್ಲಿ. ಆಮೇಲೆ ಹೊಟ್ಟೆಲ್ಲ ಹಿಂಗೆ ಹಿಚ್ಚಿದಂಗೆ ಆಗೋದು, ಮೈ ಕೈ ಎಲ್ಲ ನೋವು, ನಮ್ಗೆ ಕೆಲಸ ಮಾಡೋಕ್ಕೆ ಬಿಡೋದಲ್ಲ. ಆಮೇಲೆ ಬೇರೆ ಯಾರು ಇವಾಗ ಜಗಳ ಮಾಡ್ತಿದ್ರು ಅಂತ ಅನ್ನೋಕ್ಲೆ ನಮ್ಮಿಂದ ಕೆಟ್ಟದಾಗ ಮಾತಾಡಕ್ಕೆ ಹಚ್ಚೋದು, ನಮ್ದು ತಪ್ಪ ಅನ್ನೋ ರೀತಿಯಲ್ಲಿ. ಈ ರೀತಿ ಎಷ್ಟೋ ಸಾರಿ. ಅದು ಹೆಂಗಸರು ಸ್ನಾನ ಮಾಡ್ತಿರುವಾಗ ಅನ್ಸುತ್ತಾ ಇಲ್ಲ ಗಂಡಸರು ಸ್ನಾನ ಮಾಡುವಾಗ ಅನ್ಸುತ್ತಾ? ಯಾವುದಂದ್ರಿ? ಜಗಳ ಮಾಡೋದು ಹಂಗೇನಿಲ್ರಿ, ಮಾಮೂಲಿ ಹಿಂಗೆ ಇದ್ದವಾಗ ನನಗೆ ಅಂದ್ರೆ ನಿನಗೆ ಬಂದು ಮಾತಾಡೋದು ಹೆಣ್ಣು ಗಂಡು ಸೇರಿ ಇಬ್ರು ಮಾತಾಡೋ ಥರ ಕೇಳಿಸುತ್ತೆ. ಹೌದ್ರಿ, 24 ತಾಸು ಹಿಂಗೆ ಇವಾಗ ಇಲ್ಲಿ ನೀವು ಯಾವಾಗ ನನಗೆ ಆ ರೀತಿ ಹಂಗೆ ಹೇಳ್ತಿರ್ತೀರಲ್ರಿ, ಆಮೇಲೆ ನನಗೆ ಅದು ಪೂರ್ತಿಯಾಗಿ ಮೈ ದುಂಬಾಕ ಕುಂತಿಲ್ರಿ ನನಗೆ. ನನಗೆ ಸ್ವಲ್ಪ ಇವಾಗ ಕೆಟ್ಟ ಶಕ್ತಿ ಏನಾದ್ರೂ ಮೈ ಒಳಗಿತ್ತಂದ್ರೆ ಅದು ಮೈ ದುಮ್ತಪ್ಪ ಅಂತವ್ರು ಅವ್ರಿಗೆ ಅರಿವು ಇರಂಗಿಲ್ಲ. ಆದರೆ ನನಗೊಂದು ಸ್ವಲ್ಪ ಅರಿವು ಇರ್ತೈತಿ. ಆದ್ರೆ ನಾ ಅದರಿಂದ ಬಿಡಿಸ್ಕೋಬೇಕಂತಂದು ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಹಂಗೆ ಕೈ ಪೈ ಎಲ್ಲ ತಿರುವಿ ಹೆಚ್ಚಿಗೆ ಕೈಯೆಲ್ಲ ತಿರುಗೋಗ್ತಾ, ಕೈ ಕಾಲೆಲ್ಲ ತಿರುಗ್ಬಿಡುತ್ತಾ? ಹ್ಞೂ ರೀ, ಹಿಂಗೆ
ಈ ರೀತಿ ಎಲ್ಲ ಹಿಂಗೆ ಹಿಡಿದು ಬಿಡ್ತೈತಿ, ಇವು ಕಾಲನ್ನ ಹಿಂಗೆ ಇದು ಮಾಡಿಬಿಡ್ತೈತಿ. ಹ್ಮ್ ಆಮೇಲೆ ಕೆಲವೊಂದು ವಿಚಾರಗಳು ಪರ್ಸ್ನಲ್ ಇರೋವಂತೂ ನಮ್ಗೆ ಹೇಳೋಕ್ಕಾಗೋದೇ ಅಲ್ರಿ, ಎಲ್ಲ ದೇವ್ರಿಗೆ ಗೊತ್ತದು. ಅದರಿಂದ ನಾನು ಎಷ್ಟು ನರ್ಕ ಆಯ್ತು ಅನ್ಬೋಸಕ್ಕಂತ ಅನ್ನೋದು. ಅದ್ರಾಗಂತೂ ಭಾಳ ನನಗೆ ಹಿಂಸೆ ಕೊಡ್ತೈತಿ. ಇವನ್ನೆಲ್ಲ ಹೇಳಿರಿ ಯಾರು ನಂಬೋದಲ್ಲ ಅಂತ ನಾನು ಎಷ್ಟೋ ಕಡೆ ದೇವಸ್ಥಾನದಾಗೆಲ್ಲ ಹೋದ್ರೂ ಇದರಿಂದ ನನಗೆ ಪರಿಹಾರನೂ ಸಿಗ್ತಾರೆ. ಆಯ್ತು, ಇಲ್ಲಿ ಪರಿಹಾರ ಸಿಗುತ್ತೆ, ಚಿಂತೆ ಮಾಡಬೇಡ. ಇಲ್ಲಿ ಪರಿಹಾರ ಸಿಗುತ್ತೆ, ಮಾಡಿಕೊಡೋಣ. ಸರಿ.